ಮಹೇಶ್ ಸರ್, ಈಗ ಸಾಮಾನ್ಯ ಎಲ್ಲರೂ ಹೇಳೋದು ಜಂಕ್ ಫುಡ್ ತಿನ್ನಬೇಡಿ, ಫಾಸ್ಟ್ ಫುಡ್ ತಿನ್ನಬೇಡಿ ಅಂತ. ಓಕೆ, ಜಂಕ್ ಅಂದರೆ ಅದ್ರ ಪದನೇ ಹೇಳ್ದಂತೆ ನಮಗೇನು ಬೇಡೋ ಅದಕ್ಕೆ ಜಂಕ್ ಅಂತ ಕರಿತೀವಿ. ಈ ಫಾಸ್ಟ್ ಫುಡ್, ಜಂಕ್ ಫುಡ್ ಅಥವಾ ಹೊರಗೆ ತಿನ್ನುವಂತಹ ಆಹಾರ ಏನಿದೆ, ಇದನ್ನು ತಿನ್ನೋದ್ರಿಂದ ನಮಗೆ ಏನು ಪ್ರಾಬ್ಲಮ್ ಆಗುತ್ತೆ, ನಮ್ಮ ಬಾಡಿಗೆ ಏನು ಸಿಗಲ್ಲ, ಯಾಕೆ ತಿನ್ನಬಾರ್ದು? ಎಲ್ಲರೂ ಹೇಳ್ತಾರೆ ತಿನ್ನಬಾರ್ದು ಅಂತ, ಯಾಕೆ ತಿನ್ನಬಾರ್ದು? ಮೊದಲನೇದಾಗಿ ಯಾವುದೇ ಫುಡ್ ಜಂಕ್ ಅಂತ ತಗೊಳ್ಳಿ, ಅದರಲ್ಲಿ ನಾನು ಮೊದಲೇ ಹೇಳ್ದಂಗೆ ಅದರಲ್ಲಿ ನ್ಯೂಟ್ರಿಷನ್ ಅಂಶ ಅನ್ನೋದೇ ಇರಲ್ಲ. ಅಂದ್ರೆ ವೈಟಮಿನ್ಸ್ ಆಗಲಿ, ಮಿನರಲ್ಸ್ ಆಗಲಿ, ಪೌಷ್ಟಿಕಾಂಶಗಳನ್ನು ಇರಲ್ಲ ಕಂಪ್ಲೀಟ್ ಆಗಿ. ಭಾಳಷ್ಟು ಆಹಾರದಲ್ಲಿ ಏನಪ್ಪ ನೋಡ್ತೀವಿ ಅಂದರೆ ಸಕ್ಕರೆ ಯಥೇಚ್ಛವಾಗಿರುತ್ತೆ. ಓಕೆ, ನೀವು ತೋರಿಸ್ತಾ ಇದ್ರೆ ಅಲ್ಲಿ ಟ್ವಿಸ್ಟರ್ ತೋರಿಸ್ತಾ ಇದ್ರು, ಒಂದು ಪೊಟೆಟೊ ಟ್ವಿಸ್ಟರ್ನ. ಓಕೆ, ಅದರಲ್ಲಿ ಏನಿರುತ್ತೆ, ಬಟ್ ಸಕ್ಕರೆ ಕೋಟಿಂಗ್ ಹಾಕಿರ್ತಾರೆ ಟೇಸ್ಟ್ ಬರಲಿ ಮಕ್ಕಳಿಗೋಸ್ಕರ ಅಂಥೇಳಿ. ಅದು ಲೋಡೆಡ್ ವಿತ್ ಶುಗರ್ಸ್ ಅಂತ ಹೇಳ್ತೀವಿ. ಯಾವಾಗ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೋ ಓಕೆ, ಖಂಡಿತವಾಗಿ ಅದು ಒಬೆಸಿಟಿಗೆ ಲೀಡ್ ಮಾಡುತ್ತೆ. ಅಂದರೆ ನಿಮಗೆ ದುಡ್ಡು ಜಾಸ್ತಿ ಇದ್ರೆ ಏನು ಮಾಡ್ತೀರಾ, ಬ್ಯಾಂಕಲ್ಲಿ ಬಚ್ಚಿಡ್ತೀರಾ. ಅದೇ ಥರ ನಾನು ಆಹಾರ ಏನು ತಿಂತಾ ಇದ್ದೀನಿ, ಯಾವಾಗ ಕ್ಯಾಲೋರೀಸ್ ಜಾಸ್ತಿ ಆಗ್ತಾ ಇದೆ ಅದು ಸ್ಟೋರ್ ಮಾಡ್ತಾ ಹೋಗುತ್ತೆ ಫ್ಯಾಟ್ ಆಗಿ. ಅದು ಒಂದು. ಎರಡನೇದು ಜೀರ್ಣಶಕ್ತಿ. ಅಂದರೆ ನನ್ನ ಕರಳಿನಲ್ಲಿ ಕೋಟಿಗಟ್ಟಲೆ ಹೆಲ್ತಿ ಬ್ಯಾಕ್ಟೀರಿಯಾಸ್ ಇರುತ್ತೆ, ಅದಕ್ಕೆ ಒಳ್ಳೆ ಆಹಾರ ಬೇಕು. ಅಂದರೆ ನಾರಿನಂಶ ಇರೋವಂಥ ಆಹಾರ ಬೇಕು, ಫೈಬರ್. ಇಲ್ಲೇನು ಮಾಡ್ತೀವಿ ನಾವು, ಫಾಸ್ಟ್ ಫುಡ್ಸ್ ಗ್ಲೂಕೋಸ್ ಶುಗರ್ನ ಹಾಕ್ತೀವಿ, ಅದ್ರ ಜೊತೆ ಪ್ರಿಸರ್ವೇಟಿವ್ಸು ಅಡಿಟಿವ್ಸು ಹೋಗುತ್ತೆ. ಆವಾಗ ಏನಾಗುತ್ತೆ, ಅಲ್ಲಿರುವಂಥ ಬ್ಯಾಕ್ಟೀರಿಯಾ, ಹೆಲ್ತಿ ಬ್ಯಾಕ್ಟೀರಿಯಾ ಕೂಡ ಸಾಯಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಕೌಂಟ್ ಕಮ್ಮಿ ಆದಾಗ ಏನಾಗುತ್ತೆ, ನಿಮ್ಮ ಅಸಿಡಿಟಿ, ಬ್ಲೋಟಿಂಗು ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ನೋಡಿರ್ತೀರ ಮಕ್ಕಳಲ್ಲಿ ಸಡನ್ ಆಗಿ ಕಾನ್ಸ್ಟಿಪೇಷನ್ ಸ್ಟಾರ್ಟ್ ಆಗುತ್ತೆ. ಮಕ್ಕಳ ಮೋಷನ್ನೇ ಪಾಸ್ ಮಾಡಲ್ಲ 2 ದಿವಸ 3 ದಿವಸ, ಇಲ್ಲ ಸಿಕ್ಕಾಬಟ್ಟೆ ಗ್ಯಾಸ್ ಪಾಸ್ ಮಾಡ್ತಿರುತ್ತೆ. ನೀವು ಅನ್ಕೊಂತೀರ ನಾನು ಒಳ್ಳೆ ಆಹಾರ ಕೊಡ್ತಿದ್ದೀನಿ, ಒಳ್ಳೆ ಇದು ಮಾಡ್ತಿದ್ದೀನಿ, ಬಟ್ ಯಾಕೆ ಈ ತರ? ಬಟ್ ಅವ್ರ ಡಯಟ್ ಅಲ್ಲಿ ಹೊಟ್ಟೆ ತುಂಬಿದೆ ಅಂತ ತೇಗ್ತಾ ಇದೆ ಮಗು ಅನ್ಕೊಳ್ತೀವಿ, ಅಥವಾ ನಾವು ಅಷ್ಟೇ ತೇಗ್ ಬಂದ್ರೆ ಒಳ್ಳೆ ಊಟ ಆಗಿದೆ ಅಂತ ಅನ್ಕೊಳ್ತೀವಿ. ಬಟ್ ಈಗ ಇನ್ನೊಂದು ಫ್ಯಾನ್ಸಿ ನೋಡ್ತೀನಿ ಇತ್ತೀಚೆಗೆ, ಬಹಳಷ್ಟು ಜನ ಚಿಕ್ಕ ಮಕ್ಕಳಲ್ಲೇ ಈ ಕಾರ್ಬೋನೇಟೆಡ್ ಡ್ರಿಂಕ್ಸ್, ಅಂದ್ರೆ ಈ ಸೋಡಾ ಕೊಡುವಂಥದ್ದು, ಇಲ್ಲ ಅಂತ ಹೇಳಿದ್ರೆ ಮಾಕ್ಟೇಲ್ಸ್ ಅಂತ ಹೇಳ್ಬಿಟ್ಟು ಜ್ಯೂಸ್ಗಳು ಕೊಡುವಂಥದ್ದು, ಇವೆಲ್ಲ ಶುಗರ್ ಲೋಡೆಡ್. ಇದೆಲ್ಲ ಹೋಗುತ್ತೆ, ಬೇಸಿಕಲಿ ಕೆಮಿಕಲ್ಸ್ ಬಾಡಿಗೆ ಹಾಕ್ತಾ ಇದೀನಿ. ಕೆಮಿಕಲ್ಸ್ ಜಾಸ್ತಿ ಆದಾಗ ಏನಾಗುತ್ತೆ, ಲಿವರ್ ಎಷ್ಟು ಅಂತ ತಡ್ಕೊಳ್ಳುತ್ತೆ. ಒಂದು ಎಕ್ಸ್ಟೆಂಟ್ಗೆ ಲಿವರು ಸುಸ್ತಾಗುತ್ತೆ, ಆವಾಗ ಡಿಸೀಸಸ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇವತ್ತು ಸ್ಕಿನ್ ಇಶ್ಯೂಸ್ ಜಾಸ್ತಿ ಇರ್ಬೋದು, ಇಲ್ಲ ಅಂತ ಒಬೆಸಿಟಿ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಚಿಕ್ಕ ಮಕ್ಕಳಲ್ಲಿ ಏನಕ್ಕೆ ಬರ್ತಿದೆ, ಇದೇ ಮೇಜರ್ ರೀಸನ್. ಓಕೆ, ನಂಜೇಗೌಡ್ರೆ, ನನ್ನದೊಂದು ಪ್ರಶ್ನೆ, ಇದು ಯಾರು ಬೇಕಾದರೂ ಉತ್ತರ ಕೊಡಿ ನನಗೆ. ನೋಡಿ, ಸ್ಕೂಲ್ಗಳು ತಮ್ಮ ಸ್ಟ್ಯಾಂಡರ್ಡ್ಸ್ಗಳನ್ನು ತೋರಿಸ್ಕೊಳ್ಳೋಕೆ ಏನು ಮಾಡ್ತಾ ಇದ್ದಾರೆ, ಯೂನಿಫಾರ್ಮ್ ಅಲ್ಲಿ ತೋರಿಸ್ಕೊಳ್ಳಿ ಪರವಾಗಿಲ್ಲ, ಓದಿಸುವಂತಹ ಶೈಲಿಯಲ್ಲಿ ತೋರಿಸ್ಕೊಳ್ಳಿ, ಒಳ್ಳೊಳ್ಳೆ ಟೀಚರ್ಸ್ಗಳನ್ನ, ಲೆಕ್ಚರ್ಸ್ಗಳನ್ನ ಕರ್ಕೊಬಂದು ನಿಮ್ಮ ಸ್ಕೂಲ್ ಅಥವಾ ಕಾಲೇಜ್ಗಳಲ್ಲಿ ತೋರಿಸಿ, ನಮ್ಮ ಪ್ರೈವೇಟ್ ಸ್ಕೂಲ್ ನೋಡಿ ಎಷ್ಟೊಂದು ಗತ್ತಾಗಿದೆ, ಏನು ಸ್ಟ್ಯಾಂಡರ್ಡ್ ಆಗಿದೆ ಅಂತ ತೋರಿಸ್ಕೊಳ್ಳಿ ಪರವಾಗಿಲ್ಲ. ನಿಮ್ಮ ಒಂದು ಫೀಲ್ಡ್ ಏನಿದೆ ಮಕ್ಕಳಿಗೆ ಆಟ ಆಡೋಕ್ಕೆ, ಅದನ್ನು ದೊಡ್ಡದು ಮಾಡಿಕೊಂಡು ಮಕ್ಕಳಿಗೆ ಒಳ್ಳೆ ಆಕ್ಟಿವಿಟಿಯಲ್ಲಿ ಬಳಸ್ಕೊಂಡ್ರು ಕೂಡ ಪರವಾಗಿಲ್ಲ. ಬಟ್ ಸ್ಕೂಲ್ಗಳು ತಮ್ಮ ಸ್ಟ್ಯಾಂಡರ್ಡ್ಗಳನ್ನು ಎಲ್ಲಿ ತೋರಿಸ್ತಾ ಇದ್ದಾವೆ ಅಂದರೆ ಲಂಚ್ ಬಾಕ್ಸ್ಗಳಲ್ಲಿ ಸ್ನ್ಯಾಕ್ಸ್ ಬಾಕ್ಸ್ಗಳಲ್ಲಿ ತೋರಿಸ್ತಾ ಇದ್ದಾವೆ. ನನಗೆ ಮೊನ್ನೆ ಆಶ್ಚರ್ಯ ಆಯಿತು. ಮೊನ್ನೆ ಅನ್ನೋದಕ್ಕಿಂತ ಇತ್ತೀಚೆಗೆ ಒಬ್ರು ಪೇರೆಂಟ್ಸ್ ನನಗೆ ಹೇಳ್ತಾ ಇದ್ರು, ನನ್ನ ಮಗಳಿಗೆ ಇವತ್ತು ಕೇಕೇ ತರಬೇಕು ಅಂತ ಹೇಳಿದಾರಂತೆ, ಸ್ನ್ಯಾಕ್ಸ್ಗೆ ಚಾಕ್ಲೇಟ್ ಕೇಕೇ ತರಬೇಕಂತೆ. ಐ ವಾಸ್ ಲೈಕ್, ನಮಗೆ ಒಂದೊತ್ತು ಊಟ ಕೊಟ್ಟು ಕಳಿಸ್ತಾ ಇದ್ರು, ಊಟ ತಗೊಬನ್ನಿ ಅಂದ್ರೆ ಪರವಾಗಿಲ್ಲ, ಬೇರೆಯವ್ರ ಬಾಕ್ಸ್ ಶೇರ್ ಮಾಡಬೇಡಿ, ಊಟ ತಗೊಬನ್ನಿ ಅಂದ್ರೆ ಪರವಾಗಿಲ್ಲ. ಬಟ್ ನೀನು ಮ್ಯಾಗಿನೇ ತಗೋಬಾ, ಚೀಸ್ ಕೇಕೇ ತಗೋಬಾ, ಚಾಕ್ಲೇಟೇ ತಗೋಬಾ, ಐಸ್ ಕ್ರೀಮೇ ತಗೋಬಾ, ಯಾವ ಶಾಲೆಯಲ್ಲಿ ಇಂತಹ, ಇದು ಕೆಟ್ಟ ಬೋಧನೆ, ಇದು ಕಂಪ್ಲೀಟ್ ಆಗಿ ಇದು ಕೆಟ್ಟ ಬೋಧನೆ ಅಂತಾನೆ ಕನ್ಸಿಡರ್ ಮಾಡೋದು. ಯಾಕೆ ಸ್ಕೂಲ್ಗಳು ಇಂಥ ಹಾದಿನ ಹಿಡಿತಾ ಇದ್ದಾವೆ? ಅಂಡ್ ಇವ್ರುಗಳನ್ನ ಪ್ರಶ್ನೆ ಮಾಡೋರು ಯಾರು ಇಲ್ವಾ? ನಿಮ್ಮ ಊಟದ ತಟ್ಟೆಯಲ್ಲಿ ಅಥವಾ ಊಟದ ಏನು ಬಾಕ್ಸ್ನಲ್ಲಿ ನಿಮ್ಮ ಸ್ಟ್ಯಾಂಡರ್ಡ್ಗಳನ್ನ ಸ್ಕೂಲ್ಗಳು ತೋರಿಸ್ಕೊಳ್ತಾ ಇದ್ದೀರಾ? ಕೇಳೋ ಪ್ರಶ್ನೆ ಇದು. ಯಾಕೆ ಯಾರು ಕೇಳ್ತಾರೆ? ಆ್ಯಂಡ್ ಸ್ಕೂಲ್ಗಳು ಯಾಕೆ ಈ ರೀತಿಯ ಹೀನದಾರಿಯನ್ನು ಹಿಡಿತಾ ಇದ್ದಾವೆ? ಮೇಡಮ್, ಈಗ ಏನಾಗಿದೆ ಅಂದರೆ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಏನಾಗಿದೆ, ಮೊದಲು ಒಬ್ಬರು ಗಂಡ ದುಡಿಯೋರು, ಅದು ಮನೆ ಸಂಸಾರ ನಡ್ಕೊಂಡು ಹೋಗೋದು. ಒಬ್ಬ ಮನೇಲಿ ಒಬ್ರು ಅಫಿಷಿಯಲ್ ಇದ್ದಾರೆ ಅಂದರೆ ಅವ್ರದ್ದು ಪೇರೆಂಟ್ಸ್ ತಾಯಿಯಾಗಿದ್ದರು, ಮಕ್ಕಳ ಬಗ್ಗೆ ಕೇರ್ ತಗೊಳೋರು. ನಮ್ಮ ಮಗನಿಗೆ ಇಂಥ ತಿಂಡಿನೇ ಮಾಡಿಕೊಡ್ಬೇಕು, ಇಂಥ ಊಟನೇ ಮಾಡಬೇಕು, ಸ್ಕೂಲ್ ಬಿಟ್ಟು ಬರ್ತಿದ್ದಂಗೆ ಮಗನಿಗೆ ಊಟ ಮಾಡಿಸ್ಬೇಕು ಅನ್ನೋದಿತ್ತು. ಇವತ್ತು ಏನಾಗಿದೆ ಅಂದರೆ ಲೈಫ್ ಸ್ಟೈಲು, ಹಣ, ನಾನು ದುಡಿಬೇಕು, ಇಬ್ಬರು ವರ್ಕ್ಲೋಡ್ ಆದಾಗ, ನಾನು IT ಕಂಪ್ನಿಗೆ ಹೋಗ್ಬೇಕು, ನಾನು 1 ಲಕ್ಷ ಸಂಬಳ ಮಾಡಬೇಕು, ನಾನೇನು ಕಡಿಮೆನಾ ನಿನಗಿಂತ, ಈ ಥರ ಬಂದ್ಬಿಟ್ಟು ಹಣದ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಹಣ ಸಂಪಾದನೆ ಮಾಡಬೇಕು, ನಾವು ಎಂಜಾಯ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದೇನೈತೆ ಅಂತ ಸಂಪಾದನೆ ಮಾಡಿದಾಗ ನಾವು ಸಂಪಾದನೆ ಹೋಗ್ಬೇಕು ಅಂದಾಗ ಮಕ್ಕಳ ಮೇಲೆ ನಾವೇನಾಗುತ್ತೀವಿ, ಜಾಗ್ರತೆ ವಹಿಸಲ್ಲ. ಜಾಗ್ರತೆ ಯಾಕೆ ವಹಿಸಲ್ಲ ಅಂತಂದರೆ ಟೈಮಿಂಗ್ಸ್ ಇರಲ್ಲ. ನಾವು ಟ್ರಾಫಿಕ್ ಸಿಕ್ಕಾಬಟ್ಟೆ, ಬೆಂಗಳೂರು ಟ್ರಾಫಿಕ್ ಸಿಕ್ಕಾಬಟ್ಟೆ ಜಾಮ್ ಇರುತ್ತೆ, ನಾವು ಈ ಟೈಮಿಗೆ ಹೋಗಬೇಕು, ಕಂಪ್ನಿಗೆಲ್ಲ ರೂಲ್ಸ್ಗಳಿರುತ್ತೆ. ಅದರಿಂದ ಏನಾಗ್ತೈತೆ ಅಂದರೆ ಮಕ್ಳಿಗೆ ನಾವು ಕರೆಕ್ಟಾಗಿ ಜಾಗ್ರತೆ ವಹಿಸಿದಂಗೆ ಮನೆಗೆ ಫುಡ್ ಕೊಡೋಕ್ಕಾಗ್ತಾ ಇಲ್ಲ. ಅದೇ ಒಬ್ಬರು ಗಂಡ ಕೆಲ್ಸಕ್ಕೆ ಹೋಗ್ಬಿಟ್ಟು ಹೆಂಡತಿಯಾಗಿದ್ದವಳು ಮನೇಲಿದ್ರೆ ಕರೆಕ್ಟಾಗಿ ಮಕ್ಕಳನ್ನ ಕ್ಲೀನಾಗಿ ನೋಡ್ಕೊಂಡು ಹೋಗ್ತಾರೆ, ಹೌದಲ್ವ ಮೇಡಮು? ನಮ್ಮ ವೈಫು ಕೂಡ ಕೆಲ್ಸಕ್ಕೆ ಹೋಗೋರು, 6 years ಕೆಲಸ ಮಾಡ್ಬಿಟ್ಟು ಮಗನಿಗೋಸ್ಕರ ನಾವು ಕೆಲಸ ರೀಸನ್ ಮಾಡಿಬಿಟ್ಟು ನನ್ನ ಮಗನಿಗೆ ಜಾಗ್ರತೆ ತಗೊಂಡ್ರು ನಾವು ಮನೆ ಫುಡ್ಡೇ ಕೊಟ್ಟಿದ್ದೀವಿ ನಾವು.
ಅಲ್ಲ ಓಕೆ, ಶಾಲೆ ಕ್ವೆಶನ್ ನಿಮಗೆ ಪಾಸ್ ಮಾಡ್ತೀನಿ ಸರ್. ನೀವು ಹೇಳಿದ್ದು ಹೆಂಗಾಗುತ್ತೆ ಗೊತ್ತಾ, ಹೆಣ್ಮಕ್ಳು ಇನ್ನೊಂದು ರೀತಿ ತಗೊಳ್ತಾರೆ ಸರ್ ನೀವು ಹೇಳಿದ್ದನ್ನು. ಬರ್ತೀನಿ ನಾನು ಆ ಟಾಪಿಕ್ಕಿಗೆ. ಹೇಳಿ ಮೇಡಮ್. ಈಗ ಮುಂಚೆ ಅಂದರೆ ಸ್ಕೂಲ್ಗೆ ಒಂದು ಮಗುನ ಸೇರಿಸ್ಬೇಕಂದ್ರೆ ಯಾರಿಗೆ ಮಾರ್ಕೆಟಿಂಗ್ ಮಾಡಬೇಕಾಗಿತ್ತು? ತಂದೆ ತಾಯಿಗೆ ಮಾರ್ಕೆಟಿಂಗ್ ಮಾಡಬೇಕಾಗಿತ್ತು. ಆದರೆ ಸ್ಕೂಲ್ಗೆ ಹೋಗಬೇಕಾಗಿರೋದು ಯಾರು? ತಂದೆ ತಾಯಿಯ ಮಕ್ಕಳಲ್ವಾ? ಸೊ ಈಗ ತಂದೆ ತಾಯಿಗೆ ಮಾರ್ಕೆಟಿಂಗ್ ಮಾಡೋ ಬದಲು ಮಕ್ಕಳನ್ನ ಹೆಂಗೆ ಅಟ್ರಾಕ್ಟ್ ಮಾಡಬೇಕು? ಥ್ರೂ ಅಟ್ಮಾಸ್ಫಿಯರ್, ಅಲ್ಲಿರೋ ಮತ್ತು ಟೀಚರ್ಸು, ಮತ್ತು ಹೇಳ್ಕೊಡೋ ಶೈಲಿ, ಅಥವಾ ಅಲ್ಲಿರೋ ಒಂದು ಫ್ರೀಡಮ್ ಹೆಂಗಿದೆ, ಟೀಚರ್ ಹೆಂಗಿದ್ದಾರೆ, ಸ್ಟಾಫ್ಸ್ ಹೆಂಗಿದ್ದಾರೆ. ಈಗ ನಮ್ಮ ಬೇರೆ ಸ್ಕೂಲಿಂದ ಬಂದು ಮಕ್ಕಳು ಫ್ರೆಂಡ್ಸು ನಮ್ಮ ಸ್ಕೂಲಲ್ಲಿ ಹಿಂಗಿದೆ ಗೊತ್ತಾ ಅಂತೆಲ್ಲ ಹಿಂಗೆ ಅಂದಾಗ ಮಕ್ಕಳಿಗೆ ಏನಾಗುತ್ತೆ ಅಂತಂದ್ರೆ ಆ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಯಾವ ಪೇರೆಂಟ್ಸ್ಗೆ ಮಕ್ಕಳು ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳೋದು ಇಷ್ಟ ಆಗಲ್ಲ. ಅವಾಗ ಯಾವಾಗ ಮಕ್ಕಳೇ ತಾನೇ ಬಂದ್ಬಿಟ್ಟು ನಾನು ಈ ಸ್ಕೂಲ್ಗೆ ಹೋಗ್ತೀನಿ, ಇಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಓದಕ್ಕೆ ಅಂತ ಒಂದು ಅಡ್ಡದಾರಿ ಅಲ್ವಾ? ಇಟ್ ಈಸ್ ಅ ಮಾರ್ಕೆಟಿಂಗ್ ಸ್ಟ್ರಾಟಜಿ ವಿಚ್ ಇಸ್ ಫೇಲಿಂಗ್ ದ ಸೊಸೈಟಿ. ಸೊ ಮ್ಯಾಗಿ ತಗೊಬನ್ನಿ, ಪಿಜ್ಜಾ ತಗೊಬನ್ನಿ, ಕೇಕ್ ತಗೊಬನ್ನಿ ಅಂತ ಹೇಳೋದು ಒಂದು ಸ್ಕೂಲಾ ಅಂತ? ನೀವುಗಳು ಸ್ಕೂಲಲ್ಲಿ ಕುತ್ಕೊಂಡು ಒಳ್ಳೆ ಊಟ ಮಾಡಬೇಕು, ನೀವು ಅಪ್ಪ ಅಮ್ಮನ ಜೊತೆ ಕುತ್ಕೊಂಡು ಊಟ ಮಾಡಬೇಕು, ಮನೆ ಊಟ ಮಾಡಬೇಕು, ಮನೇಲಿ ಕುತ್ಕೊಂಡು ಓದ್ಕೋಬೇಕು ಅಂತ ಹೇಳ್ಕೊಡೋರು, ನೀವು ಬೇಕ್ರಿಗಳಿಗೆ ಹೋಗಿ ನೀವು ಹೋಟೆಲ್ಗಳಿಂದ ಊಟ ತಗೊಬನ್ನಿ ಅಂತ ಪ್ರವೋಕ್ ಮಾಡ್ತಾ ಇದ್ದೀರಿ. ಇಂಡೈರೆಕ್ಟ್ಲಿ ಮಕ್ಕಳ ಮಾನಸಿಕತೆಯನ್ನ, ಮಕ್ಕಳ ಹೊಟ್ಟೆಯನ್ನ, ಮಕ್ಕಳ ಆರೋಗ್ಯವನ್ನ ಸ್ಕೂಲ್ಗಳು ಹಾಳು ಮಾಡ್ತಾ ಇದಾವೆ ಇಲ್ಲಿ ಅಂತ.